ಹಾಯ್ ಎಲ್ಲ ವಿದ್ಯಾರ್ಥಿಗಳೇ. ಸೊ ಎಲ್ಲ ಒಂದು KCET ಹುಡುಗರು ಏನಂತಂದ್ರೆ KCET ಕೌನ್ಸಿಲಿಂಗ್ಗೋಸ್ಕರ ಬಹಳಷ್ಟು ಕುತೂಹಲದಿಂದ ಕಾಯ್ತಾ ಇದಾರೆ. ಯಾಕಂದ್ರೆ ಎಕ್ಸೈಟ್ಮೆಂಟ್, ಯಾಕಂದ್ರೆ ಮುಂದೆ ನಿಮ್ಮ ಭವಿಷ್ಯ ನಿರ್ಧಾರ ಆಗ್ತಿದೆ. ಯಾಕಂದ್ರೆ ಈಗ 4 ವರ್ಷಗಳ ಕಾಲ ಅಥವಾ ಕೆಲವೊಂದಿಷ್ಟು ಕೋರ್ಸಸ್ 5 ವರ್ಷನೂ ಕೂಡ ಇದಾವೆ. ಸೊ ಎಲ್ಲಾನು ಕೂಡ ಡಿಫೆಂಡ್ ಆಗೋದು ಈಗ ಸದ್ಯಕ್ಕೆ ಇರ್ತಕ್ಕಂಥ ಸಿಚುವೇಶನ್. ಸೊ ಕಾಲೇಜ್ ಲಿಸ್ಟ್ ರೆಡಿ ಮಾಡ್ಕೋಬೇಕು. ಯಾಕಂತಂದ್ರೆ ಸೊ ಇನ್ನೇನು ನಾಳೆ ನಿಮ್ದು ಏನಪ್ಪಾ ಅಂದ್ರೆ ವೆರಿಫಿಕೇಶನ್ ಸ್ಲಿಪ್ ಬರ್ತದೆ. ಸೊ ವೆರಿಫಿಕೇಶನ್ ಸ್ಲಿಪ್ ಕೂಡ ಡೌನ್ಲೋಡ್ ಮಾಡ್ಕೊಂಡು ಆದ ತಕ್ಷಣ ನೆಕ್ಸ್ಟ್ ಪ್ರೊಸೆಸ್ ನಿಮಗೂ ಕೂಡ ನಾಳೆ ಗೊತ್ತಾಗಿದೆ. ಓಕೆ, ಸೀಟ್ ಮೆಟ್ರಿಕ್ಸ್ ಕೂಡ ಬರ್ತದೆ, ಫೀ ಸ್ಟ್ರಕ್ಚರ್ ಬರ್ತದೆ, ಆಪ್ಷನ್ ಎಂಟ್ರಿ ಸ್ಟಾರ್ಟ್ ಆಗ್ಬಿಡ್ತದೆ. ಸೊ ಡೈರೆಕ್ಟರ್ ಕೂಡ ನಿನ್ನೆನು ಕೂಡ ಹೇಳಿದಾಗೆ ಸೊ ಆಪ್ಷನ್ ಎಂಟ್ರಿಗೆ ಕಾಲೇಜ್ ಲಿಸ್ಟ್ ರೆಡಿ ಮಾಡ್ಕೊಳ್ಳಿ. ಓಕೆ, ಕೂತ್ಬಿಟ್ಟು ಹೋಮ್ ವರ್ಕ್ ಮಾಡಿ ಅಂತ ಹೇಳಿದ್ರೆ, ಬಟ್ ಹುಡುಗರಿಗೆ ಯಾವ ರೀತಿ ಲಿಸ್ಟ್ ರೆಡಿ ಮಾಡ್ಕೊಳ್ಳೋದು ಅಂತಾನು ಕೂಡ ಗೊತ್ತಿಲ್ಲ. ಓಕೆ, ಸೊ ಹಂಗಾಗಿ ಅಂದ್ರೆ ಇವಾಗ ಮಾಡ್ಕೊಳ್ತಾ ಕೂತ್ಬಿಟ್ರೆ ಸಿಕ್ಕಾಪಟ್ಟೆ ಟೈಮ್ ಆಗುತ್ತೆ, ಎಲ್ಲರೂ ಕೂಡ ಗೊತ್ತಿರೋದೆ. ಸೊ ಅದರಲ್ಲೂ ಕೂಡ ಒಂದು ಬ್ರಾಂಚ್, ಒಂದು ಕ್ಯಾಟಗರಿ ಅಥವಾ ಏನಂತ ಕರಿತೀವಿ, ಒಂದು ಕೋರ್ಸಲ್ಲಿ ಒಂದು ಬ್ರಾಂಚ್ ತಗೊಳಕ್ಕೆ ಒಂದು ಲಿಸ್ಟ್ ರೆಡಿ ಮಾಡೋಕೆ 1 ವಾರ ಬೇಕಾಗುತ್ತೆ. ಸೊ ಅಂತದ್ರಲ್ಲಿ ಕೆಲವೊಂದಿಷ್ಟು ಹುಡುಗರು ಆಲ್ಟರ್ನೇಟ್ ಇಟ್ಕೊಂಡಿರ್ತಾರೆ, ಮೀನ್ಸ್ ಬೇರೆ ಬೇರೆ ಕೋರ್ಸ್ ಇಟ್ಕೊಂಡಿರ್ತಾರೆ. ಅಂಡ್ ನೋಡಿ, ಕ್ಯಾಟಗರಿನೂ ಕೂಡ ಹೆಂಗಂತಂದ್ರೆ ಈಗ ನೀವು ಓನ್ಲಿ ಈಗ ಫಾರ್ ಎಕ್ಸಾಂಪಲ್ 3A ಅಂತಂದ್ರೆ 3A ಕೆಲವೊಂದಿಷ್ಟು ಹುಡುಗರು 3AR ಇರ್ತಾರ, 3AG ಇರ್ತಾರ, ಅಂಡ್ ಜನರಲ್ ಮೆರಿಟ್ ಅಲ್ಲೂ ಕೂಡ ಬರ್ತಾ ಇರ್ತಾರ. ಸೊ ಎಲ್ಲಾನು ಕೂಡ ಕನ್ಸಿಡರ್ ಮಾಡ್ಕೊಂಡು ಕೂಡ ಒಂದು ಕಾಲೇಜ್ ಲಿಸ್ಟ್ ರೆಡಿ ಮಾಡ್ಕೋಬೇಕು. ಅದು ಟಾಪ್ ಯಾವರೇಜ್ ಅಂಡ್ ಒಂದು ಲಿಸ್ಟ್, ಒಂದು ಯಾವರೇಜ್ ಅಂದ ಟಾಪ್ ಯಾವರೇಜ್ ಅದಾದ ತಕ್ಷಣ ಸ್ವಲ್ಪ ಬಿಲೋ ಅಂತ ಕರಿತೀವಿ ಕೆಳಗಡೆ, ಆ ತರನಾಗ ಏನ್ ಮಾಡ್ಬೇಕು, ನೀವು ಕಾಲೇಜ್ ಲಿಸ್ಟ್ ರೆಡಿ ಮಾಡ್ಬೇಕಾಗತ್ತ. ಸೊ ಇದಕ್ಕೋಸ್ಕರ ಏನಪ್ಪಾ ಅಂತಂದ್ರೆ ನಾವ್ ಏನ್ ಮಾಡಿದ್ವಿ ಅಂತಂದ್ರೆ ಕಾಲೇಜ್ ಲಿಸ್ಟ್ ನಿಮ್ಮ ಕೋರ್ಸ್, ನಿಮ್ಗೆ ಯಾವ ಕೋರ್ಸ್ ಬೇಕು ಅದಕ್ಕೆ ನಿಮ್ಮ ಒಂದು ಕ್ಯಾಟಗರಿನೂ ಕೂಡ ಹಾಕೋಬಹುದು. ಬಹುಶಃ ಯಾವ ರೀತಿ ಅಂತಂದ್ರೆ ನೀವು ಬೇರೆ ಬೇರೆ ಕ್ಯಾಟಗರಿನೂ ಕೂಡ ಸೆಲೆಕ್ಟ್ ಮಾಡಿಬಿಟ್ಟು ಬೇರೆ ಬೇರೆ ಬ್ರಾಂಚ್ ಕೂಡ ಒಂದೇ ಫಿಡಿಎಫ್ ಅಲ್ಲೂ ಕೂಡ ಏನ್ ಮಾಡ್ಕೋಬಹುದು, ಫಿಡಿಎಫ್ ನ ಲಿಸ್ಟ್ ನ ರೆಡಿ ಮಾಡ್ಕೊಳ್ಳೋದು ಈಸಿ ವೇದಲ್ಲಿ ವಿತಿನ್. ಯಾಕಂದ್ರೆ ಇದನ್ನ ಕೂತ್ಬಿಟ್ಟು 1 day 2 days ವರ್ಕ್ ಮಾಡಿಲ್ಲ, ಸುಮಾರು 3 months ಮಾಡಿದ ವರ್ಕ್. ಸೊ ಹಂಗಾಗಿ ನಿಮ್ಗೆ ಏನಾಗ್ತದೆ ಅಂತಂದ್ರೆ ಸುಮಾರು 1800 ಪೇಜಸ್ ಇರತಕ್ಕಂಥ ಪೇಜಸ್ ನ ನಿಮ್ಗೆ ಅಂದ್ರೆ 1800 ಪೇಜಸ್ ಕೊಡಲ್ಲ. ನಿಮ್ಗೆ ಬೇಕಾಗಿರೋ ಕ್ಯಾಟಗರಿ ಬ್ರಾಂಚ್ ಏನಂತಂದ್ರೆ ಅಷ್ಟೇ ಫಿಡಿಎಫ್. ಅದು ಹೆಂಗೆ ಬರುತ್ತೆ ನಿಮಗೆ, ಅದರಲ್ಲೂ ಕೂಡ ಟಫ್ ಅಂಡ್ ಮಾಡರೇಟ್ ಅಂಡ್ ಸೇಫೆಸ್ಟ್ ಕಾಲೇಜ್ ಅಂದ್ರೆ ನಿಮ್ಗೆ ಸಿಗದೆ ಇರುವಂತದ್ದು ಅಂಡ್ ಸಿಗಬಹುದು ಅಂತದ್ದು ಫುಲ್ ಸಿಗುತ್ತೆ ಅಂತಂದು ಈ ತರನಾಗಿ ಕಾಲೇಜ್ ಲಿಸ್ಟ್. ಅಂಡ್ ಅದು ಹೆಂಗೆ ನೋಡಿ, ನಿಮ್ಮ ರ್ಯಾಂಕ್ ಅಂದ್ರೆ ಪ್ರಿಯಾರಿಟಿ ಕೂಡ ರ್ಯಾಂಕ್ ಏನಾಗ್ತದೆ, ಟಾಪ್ ಅಂಡ್ ಅವರೇಜ್ ಅಂಡ್ ಲೋ, ಈ ತರನಾಗಿ ಕಾಲೇಜ್ ಲಿಸ್ಟ್ ರೆಡಿ ಆಗುತ್ತೆ. ಸೊ ಅದನ್ನ ಯಾವ ರೀತಿ ಅಂತ ಈ ಕಳೆದ 1-2 ದಿನದ ಹಿಂದೆ ಹೇಳಿದ್ದೆ. ಸೊ ಇವತ್ತು ಹೇಳ್ತಾ ಇದೀನಿ, ಯಾಕಂತಂದ್ರೆ ಇನ್ನೇನು 2 days ಇದೆ, ಮತ್ತೆ ನಿಮ್ ಕಾಲೇಜ್ ಇನ್ನೂ ಕೂಡ ಹುಡುಗರು ಪ್ರಿಪೇರ್ ಮಾಡ್ಕೊಂಡಿಲ್ಲ ಅಂದ್ರೆ ಮಾಡ್ಕೋರಿ. ಸೊ ಏನ್ ಹೇಳಿಕ್ ಹೋಗ್ತಿದ್ದೀನಿ ಅಂತಂದ್ರೆ, ನಿಮ್ಗೆ ಯಾವುದೇ ಒಂದು ಕೋರ್ಸ್ ಇರಲಿ, ಓಕೆ, ನೀವೇನ್ ಮಾಡ್ಕೋರಿ ಅಂತಂದ್ರೆ ನಿಮ್ಮೊಂದು ಯಾವ್ದಾದ್ರು ಒಂದು ಬ್ರೌಸರ್ ಇರ್ತದಲ್ಲ, ಸೊ ನಿಮ್ಮ ಒಂದು ಯಾವ್ದಾದ್ರು ಒಂದು ಬ್ರೌಸರ್ ಹೋಗ್ಬೇಕಾಗ್ತದ. ಸೊ ನಾನು ಗೂಗಲ್ ಹೋಗಿದ್ದೀನಿ, ಎಲ್ಲರೂ ಕೂಡ ಕಾಮನ್ ಗೂಗಲ್ ಅಲ್ಲಿ ಇರ್ತಾರ. ಗೂಗಲ್ ಥ್ರೂ ಏನ್ ಮಾಡ್ತಾರೆ, ಕ್ರೋಮ್ಗೆ ಹೋಗ್ತಾರ. ಸೊ vidyahari.com ಅಂಡ್ /KCET ಈ ರೀತಿ ಸರ್ಚ್ ಮಾಡಿ. ಇಲ್ಲ ನಿಮ್ಗೆ ಸಿಗದೆ ಹೋಗಿತ್ತಂದ್ರೆ ನಮ್ಮ ವಾಟ್ಸ್ಆಪ್ ಚಾನಲ್ ಅಂಡ್ ಗ್ರೂಪ್ ಅಥವಾ ಕಮೆಂಟ್ ಬಾಕ್ಸ್ ಅಂಡ್ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಎಲ್ಲಾದ್ರೂ ಲಿಂಕ್ ಕೊಟ್ಟಿರ್ತೀನಿ. ಡೈರೆಕ್ಟ್ ಲಿಂಕ್ ಓಪನ್ ಮಾಡಿದ್ರು ಕೂಡ ಸಿಗ್ತದೆ. ಇಲ್ಲಂತಂದ್ರೆ ಈ ರೀತಿ ಸರ್ಚ್ ಮಾಡಿ ಸರ್ಚ್ ನ ಕೊಟ್ಬಿಟ್ರೆ ಡೈರೆಕ್ಟ್ ವೆಬ್ಸೈಟ್ ಗೆ ಕರ್ಕೊಂಡು ಹೋಗುತ್ತೆ. ಸೊ vidyahari.com ಅದ್ರದ್ದು ಸಪರೇಟ್ KCET ಅಂತಾನೆ ಸಪರೇಟ್ ಮಾಡಿದೆ ಇದರಲ್ಲಿ. ಸೊ ಇದ್ರಲ್ಲಿ ಏನ್ ಸಿಗುತ್ತೆ ನೋಡಿ, ನಾನು ಈಗಾಗಲೇ ಸಾಕಷ್ಟು ಡೌನ್ಲೋಡ್ ಮಾಡಿಬಿಟ್ಟಿದ್ದೀನಿ. ಓಕೆ, ಸೊ ನೀವು ಕೂಡ ಏನಂತಂದ್ರೆ ಈ ಸರ್ತಿ ಹೊಸದ ಫ್ಯೂಚರ್ ಏನಂತಂದ್ರೆ, ನೀವು ಈಗ ಇನ್ ಕೇಸ್ ಪ್ರೀವಿಯಸ್ ಏನಾದ್ರು ಡೌನ್ಲೋಡ್ ಮಾಡ್ಕೊಂಡಿತ್ತಂದ್ರೆ ಆ PDF ಇಲ್ಲೇ ಸಿಗ್ತದೆ, ಅದೆಲ್ಲೂ ಕೂಡ ಡಿಲೀಟ್ ಆಗಿರಲ್ಲ. ಸೊ ಇವಾಗ ಏನ್ ಹೇಳಕ್ ಹೋಗ್ತದೀನಿ, ನೀವು KCET ಬರ್ತಕ್ಕಂಥ ಕೋರ್ಸಸ್ಗಳು ಯಾವೆಲ್ಲ ನಿಮ್ಗೆ ಇಲ್ಲಿ ಕಾಣಿಸ್ತದೆ ಮೇಲ್ಗಡೆ. ಸೊ ಯಾವೆಲ್ಲ ಇದಾವೆ, ಇಂಜಿನಿಯರಿಂಗ್ ಇದೆ, ಅಗ್ರಿಕಲ್ಚರ್ ಇದೆ, ವೆಟರ್ನರಿ ಇದೆ, B.Pharma ಇದೆ, D.Pharma ಇದೆ, BS ನರ್ಸಿಂಗ್ ಇದೆ, BNYS ಇದೆ, ಅಲೈಡ್ ಸೈನ್ಸ್, BPT, BPO, ಆರ್ಕಿಟೆಕ್ಚರ್, ಇಷ್ಟು ಕೋರ್ಸಸ್ಗಳಿದಾವೆ. ನೀವು ಇಷ್ಟು ಕೋರ್ಸಸ್ ಮತ್ತೆ ನಿಮ್ಮ ಕ್ಯಾಟಗರಿ ವೈಸ್ ಏನಪ್ಪಾ ಅಂದ್ರೆ ಕಾಲೇಜ್ ಲಿಸ್ಟ್ ನ ರೆಡಿ ಮಾಡಬಹುದು. ಯಾವ ರೀತಿ, ಸೊ ನಿಮ್ಗೆ ಯಾವ್ದಾದ್ರು ಒಂದು ಸೆಲೆಕ್ಟ್ ಮಾಡ್ಕೊಳ್ಳೋಣ. ಓಕೆ, ಯಾವ್ದಾದ್ರು ಒಂದು ಸೆಲೆಕ್ಟ್ ಮಾಡ್ಕೊಳ್ಳೋಣ. ಓಕೆ, ನಾನು ಇಂಜಿನಿಯರಿಂಗ್ ಸೆಲೆಕ್ಟ್ ಮಾಡ್ಕೊಂಡಿದ್ದೀನಿ. ನಾ ಪದೇ ಇಂಜಿನಿಯರಿಂಗ್ ಅಂತ ಯಾಕೆ ತಗೊಂತೀನಿ ಅಂತಂದ್ರೆ, ಅರ್ಧದಷ್ಟು ಹುಡುಗರು ಇಂಜಿನಿಯರಿಂಗ್ ಇದೀರಾ ಅಂತ ಒಂದು ಕಾರಣಕ್ಕೆ. ನೀವು ಯಾವ್ದಾದ್ರು ಸೆಲೆಕ್ಟ್ ಮಾಡ್ಕೊರಿ, ನಿಮ್ಗೆ ಯಾವ್ದು ಇಂಟ್ರೆಸ್ಟ್ ಇದೆ ಅದನ್ನ, ಆಯ್ತಾ. ಸೊ ನಾ ಇಂಜಿನಿಯರಿಂಗ್ ಅಲ್ಲಿ ಹೋಗ್ಬಿಡ್ತೀನಿ, ಅದರಲ್ಲೂ ಕೂಡ HK non-HK ಇದೆ. ಸೊ ನಾನು non-HK ಕ್ಲಿಕ್ ಮಾಡ್ಕೊಂತೀನಿ. ರೆಸ್ಟ್ ಆಫ್ ಕರ್ನಾಟಕ ರ್ಯಾಂಕ್ ನೋಡಿ ನಾನು ಎಷ್ಟು ಹಾಕೊಂತೀನಿ. ಫಾರ್ ಎಕ್ಸಾಂಪಲ್ ನಾ ಪದೇ ಒಂದು 50,000 60,000 ಹಾಕೊಂತಿದ್ದೆ, ಈ ಸರ್ತಿ 70,000 ಹಾಕೊಂತೀನಿ, ಆಯ್ತಾ. ಸೊ 70,000 ಹಾಕೊಂಡಿದ್ದೀನಿ ನಾನು ರ್ಯಾಂಕು. ಅಂದ್ರೆ ಇದರಲ್ಲಿ ಕ್ಯಾಟಗರಿ ಸೆಲೆಕ್ಟ್ ಮಾಡ್ಕೊಳ್ಳುವಾಗ ನಾ ಹೇಳ್ತಾ ಇದೀನಿ ಏನೇನಪ್ಪ, 3B ಸೆಲೆಕ್ಟ್ ಮಾಡ್ಕೊಂತೀನಿ, 3BK ಸೆಲೆಕ್ಟ್ ಮಾಡ್ಕೊಂತೀನಿ, 3BR ಸೆಲೆಕ್ಟ್ ಮಾಡ್ಕೊಂತೀನಿ, ಜನರಲ್ ಮೆರಿಟ್ ಕೂಡ ಸೆಲೆಕ್ಟ್ ಮಾಡ್ಕೊಂತೀನಿ, 4 ಸೆಲೆಕ್ಟ್ ಮಾಡ್ಕೊಂಡಿದ್ದೀನಿ. ಅಂಡ್ ನೀವು ಪ್ರಿಫರ್ಡ್ ಕೋರ್ಸ್ ಅಂತ ಕಾಣಿಸ್ತದ ಆಫ್ ನೋಡಿ, ಇದು ಯಾವ್ಯಾವ ಕೋರ್ಸ್ ಸೆಲೆಕ್ಟ್ ಮಾಡಬಹುದು. ಸರ್ಚಿಂಗ್ ಆಪ್ಷನ್ ಕೂಡ ಕೊಟ್ಟಿದ್ದಾರೆ. ಅಂಡ್ ಇದು ಒಂದು ಬೆಸ್ಟ್ ಆಪ್ಷನ್ ಅಂದ್ರೆ ಕಂಪ್ಯೂಟರ್ ಸೈನ್ಸ್. ಓಕೆ, ಸಾರಿ CS ಅಲ್ವಾ, ಕಂಪ್ಯೂಟರ್ ಸೈನ್ಸ್ ಅಂತ ಸರ್ಚ್ ಮಾಡಿಬಿಟ್ರೆ ಆಟೋಮೆಟಿಕ್ ಆಗಿ ನಿಮ್ ಸರ್ಚ್ ಆಪ್ಷನ್ ಅಲ್ಲಿ ಬಂದ್ಬಿಡ್ತದೆ. ಓಕೆ, ಕೊನೆಯಲ್ಲಾದ್ರೂ ಇರ್ತದೆ, ಒಂದ್ ಟೈಮ್ ಸರ್ಚ್ ಕೊಡ್ಬೇಕಾಗ್ತದೆ. ಕಂಪ್ಯೂಟರ್ ಸೈನ್ಸ್ ಅಂಡ್ ಇಂಜಿನಿಯರಿಂಗ್ ಅಂತ ಇದೆ, ಆಯ್ತಾ. ಸೊ ಇಲ್ಲಿ ಕಾಣಿಸಿದೆ ಕಂಪ್ಯೂಟರ್ ಸೈನ್ಸ್ ಅಂಡ್ ಇಂಜಿನಿಯರಿಂಗ್, ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಂತೀನಿ. ಒಂದಾಯ್ತು. ನಾ ಅದೇ ರೀತಿಯಾಗಿ ಬೇರೆ ಬೇಕಂದ್ರೆ ಕೂಡ ಸರ್ಚ್ ಮಾಡಿ ಕ್ಲಿಕ್ ಮಾಡ್ಕೊಂತೀನಿ. ನಾನು ಏನ್ ಮಾಡ್ತೀನಿ ಅಂತಂದ್ರೆ ECE ಕೂಡ ಸೆಲೆಕ್ಟ್ ಮಾಡ್ಕೊಂತೀನಿ.
ಸೊ ಕಾಣಿಸ್ತಾ ಇದೆ ಎಲೆಕ್ಟ್ರಾನಿಕ್ ಅಂಡ್ ಕಮ್ಯುನಿಕೇಶನ್ ಇಂಜಿನಿಯರಿಂಗ್ ಕೂಡ ಸೆಲೆಕ್ಟ್ ಮಾಡ್ಕೊಂಡಿದ್ದೀನಿ, ಅಂದ್ರೆ 2 ಸೆಲೆಕ್ಟ್ ಮಾಡ್ಕೊಂಡಿದ್ದೀನಿ. ಸೊ 2 ಸೆಲೆಕ್ಟ್ ಮಾಡ್ಕೊಂಡಾದ ತಕ್ಷಣ ನನಗೆ ಏನಪ್ಪ ಅಂತಂದ್ರೆ ಈಗ 2 ಏನ್ ಮಾಡಿದೀನಿ, ಬ್ರಾಂಚ್ ಸೆಲೆಕ್ಟ್ ಮಾಡ್ಕೊಂಡಿದ್ದೀನಿ, 4 ಕ್ಯಾಟಗರಿ ಹಾಕೊಂಡಿದ್ದೆ, ನನ್ನ ರ್ಯಾಂಕ್ ಹಾಕೊಂಡಿದ್ದೆ. ಅದಾದ ತಕ್ಷಣ ಪ್ರೆಡಿಕ್ಟ್ ಕಾಲೇಜ್ ಅಂತ ಕ್ಲಿಕ್ ಮಾಡ್ಕೊಂಡ್ರೆ ಅಂತಂದ್ರೆ ನಂಗೆ ಸ್ವಲ್ಪ ವೇಟ್ ಮಾಡ್ಸುತ್ತೆ. ಸ್ವಲ್ಪ ಏನಂತಂದ್ರೆ ಮಿನಿಮಮ್ ಒಂದು ಕ್ಯಾಟಗರಿ, ಒಂದು ಬ್ರಾಂಚ್ ಅಥವಾ ಒಂದು ಕೋರ್ಸ್ ಸೆಲೆಕ್ಟ್ ಮಾಡ್ಲಿಕ್ಕೆ 99 ರೂಪೀಸ್ ಇಟ್ಟವ್ರೆ. ಸೊ ಇವಾಗ ನೀವೇನಪ್ಪ ಅಂತಂದ್ರೆ ಇಲ್ಲಿ ಏನ್ ಮಾಡ್ತಿದ್ದೀರಾ ಅಂತಂದ್ರೆ ಟೋಟಲ್ ಆಗಿ 2 ಕೋರ್ಸ್ ಅಂಡ್ 4 ಕ್ಯಾಟಗರಿ ಹಾಕೊಂಡಿದ್ದೀರಾ. ಸ್ವಲ್ಪ ಪ್ರೆಡಿಕ್ಟ್ ರಿಸಲ್ಟ್ ಲೋಡ್ ಆಗುತ್ತೆ, ಯಾಕಂದ್ರೆ ಎಲ್ಲಾ ನಿಮ್ದು ಲಿಸ್ಟ್ ನ ರೆಡಿ ಆಗಬೇಕು. ಸೊ ಅದೇನಾಗುತ್ತೆ, ಎಲ್ಲಾ ಡೀಟೇಲ್ಸ್ ಆಗಿ ಇಮಿಡಿಯೇಟ್ ಆಗಿ ಕೊಡುತ್ತೆ, ಸ್ವಲ್ಪ ಜಾಸ್ತಿ ತಗೊಳುತ್ತೆ. ಓಕೆ, ಯಾಕಂದ್ರೆ ಟೈಮ್ ಯಾಕೆ ತಗೊಳುತ್ತೆ ಅಂತಂದ್ರೆ ನೀವು 4 ಕ್ಯಾಟಗರಿ ಹಾಕೊಂಡಿದ್ದೀರಾ ಅಂಡ್ 4 ಕ್ಯಾಟಗರಿ ಜೊತೆಗೆ 2 ಏನ್ ಮಾಡ್ಕೊಂಡಿದ್ದೀರಾ, ಬ್ರಾಂಚ್ ಹಾಕೊಂಡಿದ್ದೀರಾ. ನೋಡಿ 199 ಬಂತು. ಓಕೆ, ಪರವಾಗಿಲ್ಲ, ಯಾಕಂದ್ರೆ 4 ಕ್ಯಾಟಗರಿ ಇದಾವೆ, 2 ಬ್ರಾಂಚ್ ಇದಾವೆ. ಸೊ ಅನ್ಲಾಕ್ ರಿಪೋರ್ಟ್ ಮೇಲೆ ಕ್ಲಿಕ್ ಮಾಡ್ಕೊಂತೀನಿ ನಾನು ಇವಾಗ. ಸೊ ಅದಾದ ನಂತರ ಏನಪ್ಪಾ ಅಂದ್ರೆ 199 ಮೇಲೆ ಕಂಟಿನ್ಯೂ ಮೇಲೆ ಕ್ಲಿಕ್ ಮಾಡ್ಕೊಂತೀನಿ ಅಂಡ್ ಅಥವಾ ಯು ಪಿ ಅಥವಾ ಯಾವ್ದಾದ್ರು ಒಂದು ಸೆಲೆಕ್ಟ್ ಮಾಡ್ಕೊಂಡು ನಿಮ್ಮ ಫೋನ್ ಪೇ ಅಥವಾ ಗೂಗಲ್ ಪೇ, ಪೇಟಿಎಂ ಯಾವ್ದಾದ್ರು ಒಂದು UPI ಇದೆ. ಸೊ ಈಸಿ ಪೇಮೆಂಟ್ ಮೆಥಡ್ ಇದೆ, ಏನೋ ಒಂದು ಜಾಸ್ತಿ ಟೆನ್ಷನ್ ಪಡುವಂತ ಅವಶ್ಯಕತೆ ಇರೋದಿಲ್ಲ. ಸೊ ಪೇಮೆಂಟ್ ಮಾಡಿದಾದ ತಕ್ಷಣ ನಿಮ್ಗೆ ಇಲ್ಲಿ ಏನ್ ಹೇಳೋದಂತಂದ್ರೆ ಪೇಮೆಂಟ್ ಮಾಡಿದ ತಕ್ಷಣ ಸಡನ್ ಆಗಿ ಬ್ಯಾಕ್ ಬರಬೇಡ್ರಿ. ಯಾಕಂದ್ರೆ ನೀವು ಜಾಸ್ತಿ ಕ್ಯಾಟಗರಿ ಸೆಲೆಕ್ಟ್ ಮಾಡ್ಕೊಂಡಾಗ ಅಂಡ್ ಜಾಸ್ತಿ ನೀವು ಕೋರ್ಸ್ ನ ಸೆಲೆಕ್ಟ್ ಅಥವಾ ಎಲ್ಲಾನು ಕೂಡ ಸೆಲೆಕ್ಟ್ ಮಾಡ್ಕೊಂಡಾಗ PDF ಡೌನ್ಲೋಡ್ ಆಗಕ್ಕೆ ಸ್ವಲ್ಪ ಟೈಮ್ ತಗೊಳ್ತದ. ಸ್ವಲ್ಪ ವೇಟ್ ಮಾಡ್ರಿ ವೆಬ್ಸೈಟ್ ಒಳಗಡೆ. ನೀವು ಸಡನ್ ಆಗಿ ಪೇಮೆಂಟ್ ಮಾಡಿದ ತಕ್ಷಣ ಬ್ಯಾಕ್ ಬಂದ್ಬಿಡ್ತಾರ. ಸೊ ವರಿ ಮಾಡ್ಕೊಬಿಡ್ರಿ. ಆದ್ರೂ ಕೂಡ ಇನ್ ಕೇಸ್ ಹಂಗಾದ್ರೂ ಕೂಡ ಏನಂತಂದ್ರೆ ಡೌನ್ಲೋಡ್ ಮಾಡಿದ ಆಪ್ಷನ್ಸ್ ಈಗ ಮೇಲ್ಗಡೆನೆ ಕೊಡ್ತಾರೆ. ಸೊ ನೋಡಿ ಡೌನ್ಲೋಡ್ ಸಕ್ಸಸ್ಫುಲ್ ಅಂತ ಬರ್ತಾ ಇದೆ. ಇನ್ನೊಂದು ನಿಮ್ಗೆ ತೋರಿಸ್ತೀನಿ. ಈಗ ಡೌನ್ಲೋಡ್ ಆಗಿದೆ ಅಲ್ವಾ, ಈಗ ಎಲ್ಲಿ ತೋರಿಸ್ತಾ ಇದೆ ನನಗೆ, ಈಗ ಹಾಕೊಂಡಿದ್ದೇನೆ 70,000 ಅಂಡ್ 3BG ಅಂಡ್ ಜನರಲ್ ಮೆರಿಟ್ 3BK 3BR 4 ಕ್ಯಾಟಗರಿ, ಎರಡು ಏನಿದೆ ಕೋರ್ಸಸ್ ಇತ್ತು. ಓಕೆ, 2 ಬ್ರಾಂಚ್ ಅಂಡ್ 4 ಕ್ಯಾಟಗರಿ ಇದ್ದು ಡೌನ್ಲೋಡ್ ಆಗಿದೆ. ಅಂದ್ರೆ ನಾ ಹಿಂದೆ ಡೌನ್ಲೋಡ್ ಮಾಡ್ಕೊಂಡಿದ್ದು ಮತ್ತೆ ಇವಾಗ ಡೌನ್ಲೋಡ್ ಮಾಡ್ಕೊಂಡಿದ್ದು ಎಲ್ಲ ಕೂಡ ಆಪ್ಷನ್ಸ್ ಗಳು ಇಲ್ಲೇ ಬರ್ತವೆ. ನೀವು ಎಷ್ಟು ಸರ್ತಿ ಬೇಕಾದ್ರೆ ಏನಪ್ಪಾ ಅಂತಂದ್ರೆ ಡೌನ್ಲೋಡ್ ಅಂತ ಕೊಡಬಹುದು. ನೋಡಿ ಡೌನ್ಲೋಡ್ ಅಂತ ಕೊಡ್ತಾ ಇದೀನಿ, ಡೌನ್ಲೋಡ್ ಆಗ್ತದೆ. ಓಕೆ, ಸೊ ಇದೇ ರೀತಿಯಾಗಿ ನೀವು ಡೌನ್ಲೋಡ್ ಈಸಿಯಾಗಿ ಏನಪ್ಪಾ ಅಂದ್ರೆ ಎಷ್ಟೇ ಸರ್ತಿ ಡೌನ್ಲೋಡ್ ಮಾಡ್ಕೊಂಡ್ರು ಸಹಿತ ನೀವು ಇನ್ ಕೇಸ್ ವೆಬ್ಸೈಟ್ ಬಿಟ್ಟು ಹೊರಗಡೆ ಹೋಗಿ ಬಂದ್ರು ಕೂಡ ಇರ್ತದೆ ಅದಲ್ಲೇ. ಸೊ ನೋಡಿ ಈ ರೀತಿ ಡೌನ್ಲೋಡ್ ಅಂತ ಬಂದಿರುತ್ತೆ. ಪದೇ ಡೌನ್ಲೋಡ್ ಅಂತ ಕೊಟ್ಟಾಗ ಡೌನ್ಲೋಡ್ ಆಗ್ಯಾನ ಅಂತ ಕೇಳ್ತದ. ನಾನು ಡೌನ್ಲೋಡ್ ಆಗ್ಯಾನ ಅಂತ ಕೊಟ್ಟರು ಸಹಿತ ಡೌನ್ಲೋಡ್ ಆಗುತ್ತೆ, ಓಪನ್ ಆಗುತ್ತೆ. ಜಸ್ಟ್ ಓಪನ್ ಮಾಡ್ಕೊಂತೀನಿ. ನಾ ಈಗ ಏನೇನ್ ಹಾಕಿದ್ದೆ ನಿಮ್ಗಳಿಗೆ ಗೊತ್ತಿದೆ. 70,000 ರ್ಯಾಂಕ್ದು. ಸೊ ಅದರಲ್ಲಿ ಜನರಲ್ ಮೆರಿಟ್ 3BG 3BK 3BR, ಯಾಕಂದ್ರೆ ನಾನು 3 ಕೂಡ ಎಲಿಜಿಬಲ್ ಇದ್ದೀನಿ. ಸೊ ಹಂಗಾಗಿ ನಾನು ಸ್ಟ್ರೀಮ್ ಇಂಜಿನಿಯರಿಂಗ್ ಒಳಗೆ ಕೋರ್ಸಸ್ ಯಾವ್ದಂತಂದ್ರೆ ಕಂಪ್ಯೂಟರ್ ಸೈನ್ಸ್ ಅಂಡ್ EC 2 ಕೂಡ ಸೆಲೆಕ್ಟ್ ಮಾಡ್ಕೊಂಡಿದ್ದೆ. ಕಟ್ ಆಫ್ ಏನ್ ಕೊಡ್ತು 2023, 24, 25 ರೌಂಡ್ 1, ರೌಂಡ್ 2, ರೌಂಡ್ 3 3 ರೌಂಡ್ ಏನಂತಂದ್ರೆ ಲಿಸ್ಟ್ ನ ಕೊಟ್ಟೈತೆ. ಸೊ ನೀವು ಯಾವ ರೀತಿ ನೋಡಿ ಇದ್ರಲ್ಲಿ ನಿಮ್ಗೆ 70,000ಕ್ಕೆ ರ್ಯಾಂಕ್ ಸಿಗುವಂತದ್ದು ಯಾವು, ಸಿಗ್ಲಾರಂತದ್ದು ಯಾವುದು. ಸೊ ಟಫೆಸ್ಟ್ ನೋಡಿ ಸ್ಟಾರ್ಟಿಂಗು ನೀವು ಪ್ರಿಯಾರಿಟಿ ಆರ್ಡರ್ ಕೊಡುವಾಗ ಕೂಡ ಹಿಂಗೆ ಕೊಟ್ಟರೆ ಇನ್ನೂ ಕೂಡ ಬೆಟರ್. ಯಾಕಂತಂದ್ರೆ ಇದು ಹೆಂಗ್ ಬಂದಿರ್ತಂದ್ರೆ ಆಟೋಮೆಟಿಕ್ ಆಗಿ ನಿಮ್ ಕಟ್ ಆಫ್ ಹೈಯೆಸ್ಟ್ ಇದ್ದಿದ್ದೆ ಮೇಲ್ಗಡೆ ಬಂದಿರ್ತದೆ. ನೋಡಿ RV ಕಾಲೇಜ್ ಇದು ಸಿಗಲ್ಲ ಅಂತ ಗೊತ್ತು, ಆದ್ರೂ ಕೂಡ ನೀವು ಪ್ರಿಯಾರಿಟಿ 1 ಕೊಡಬಹುದು. ಸಿಗಲ್ಲ ಅಂತ ಗೊತ್ತಿದೆ ಆದ್ರೂ ಕೂಡ ಹಾಕೋಬಹುದು ನೀವು ಪ್ರಿಯಾರಿಟಿ 1. ಓಕೆ, ನೋಡಿ ಇವೆಲ್ಲ ಟಫೆಸ್ಟ್ ಅದು, ಎಲ್ಲಿವರೆಗೂ ಟಫೆಸ್ಟ್ ಇದಾವೆ. ಅಂಡ್ ಟಫೆಸ್ಟ್ ಅದಾದ ತಕ್ಷಣ ಮಾಡರೇಟ್ ಕೂಡ ಇರ್ತವೆ. ಓಕೆ, ಸೊ ನೋಡಿ ಯಾಕಂದ್ರೆ ನಿಮ್ಮ ರ್ಯಾಂಕ್ ಎಷ್ಟಿದೆ, 70,000 ಇದೆ. ಸೊ ಏನಾಗ್ತದೆ ಅಂತಂದ್ರೆ ನಿಮ್ಮ EC ಮತ್ತು ಕಂಪ್ಯೂಟರ್ ಸೈನ್ಸ್ ನಿಮ್ಗೆ ಗೊತ್ತಿರುವ ಹಾಗೆ ಟಾಪ್ ಕಾಲೇಜ್ ಸಿಗುವಂತ ಬಹಳ ಕಷ್ಟ ಇರ್ತದೆ. ಸೊ ಅಟ್ಲೀಸ್ಟ್ ನೀವೇನು ಫಾರ್ ಎಕ್ಸಾಂಪಲ್ ಅದನ್ನ ಹೇಳ್ತಾ ಇದ್ದೀನಿ ನಾನು, RV ಕಾಲೇಜು, BMS ಕಾಲೇಜು ಬರೀ ಇವನೇ ಹಾಕೊಂಡ್ಬಿಟ್ರೆ ನಿಮ್ಗೆ ಸಿಗೋದೇ ಇಲ್ಲ ಕೋರ್ಸ್ ಅದು. ಯಾಕಂದ್ರೆ ರ್ಯಾಂಕ್ ದೂರ ಇದೆ, ಬಟ್ ಟಾಪ್ ಕಾಲೇಜ್ ಹಾಕೊಂಡ್ರೆ ಸಿಗೋದಿಲ್ಲ. ಸೊ ಒಂದು ಐಡಿಯಾ ಸಿಗುತ್ತೆ ನಿಮ್ಗೆ ಇವಾಗ ಕಾಲೇಜ್ ಲಿಸ್ಟ್ ರೆಡಿ ಮಾಡ್ಕೊಂಡಿದ್ದಕ್ಕೂ ಕೂಡ. ನೋಡಿ ಮಾಡರೇಟ್ ಹತ್ತರ ನೋಡಿ ಇಲ್ಲಿವರೆಗೂ ಕೂಡ ಬಂದೆ ನಾನು 49 ಪೇಜ್ ಒಳಗೆ ಬಂದೆ. ಇವು ಎಲ್ಲ ಏನಿದೆ ಅಂತಂದ್ರೆ ಸೊ ಮಾಡರೇಟ್ ಅಂದ್ರೆ ಸಿಗುವಂತದ್ದು 50-50 ಚಾನ್ಸಸ್ ನೋಡಿ. ಯಾಕಂತಂದ್ರೆ 70,000 ರ್ಯಾಂಕ್ ಇದೆ. ಸೊ ಕಟ್ ಆಫ್ ಕೂಡ 70, 75,000 ಅಂದ್ರೆ 80,000 ಇಷ್ಟರಲ್ಲಿ ಆಜುಬಾಜು ಅಲ್ಲಿ 80,000 ಅಂಡ್ 70,000 ಇಷ್ಟರಲ್ಲೇ ಇದೆ ಕಟ್ ಆಫ್ ನಿಂತಿದೆ ಅಂತಂದ್ರೆ ಅವನಿಗೆ ಸಿಗುವಂತ ಚಾನ್ಸಸ್ ಇದೆ. ಮಾಡರೇಟ್ ಓಕೆ ಸಿಗಲ್ಲ ಅಂತಲ್ಲ, ಆಲ್ಮೋಸ್ಟ್ 50-50 ಚಾನ್ಸಸ್ ಇದೆ ಅಂತ ಅರ್ಥ. ಕಟ್ ಆಫ್ ಯಾಕಂದ್ರೆ 2023 ಅಷ್ಟೇ ನಿಂತಿದೆ, 2024 ಅಷ್ಟೇ ನಿಂತಿದೆ, 2025 ಕೂಡ ಅಂದ್ರೆ ಅಷ್ಟರಲ್ಲೇ ನಿಂತ್ಬಿಟ್ಟು ಮಾಡರೇಟ್ ಅಂತ ಆಗಿದೆ. ಅಂಡ್ ನಿಮ್ಗೆ ಇನ್ನೂ ಕೂಡ ಸೇಫೆಸ್ಟ್ ಅಂತ ಬಂದ್ಬಿಡೋಣ. ನೋಡಿ ಸೇಫೆಸ್ಟ್ 1,10,000 ರ್ಯಾಂಕ್ ಈ ಒಂದು ಕಾಲೇಜ್ ಯಾವ್ದು ನಿಂತಿದೆ ನೋಡಿ, 1,00,000 ನಿಂತಿದೆ ನೋಡಿ. 2023 ರೌಂಡ್ 1, ರೌಂಡ್ 2, ರೌಂಡ್ 3 ಒಳಗೆ 1,14,000 ರೌಂಡ್ 3 ಒಳಗಡೆ. ಅಂಡ್ 2024 ನೋಡಿ 1,20,000. ಓಕೆ, ಅಂಡ್ 2025 ರೌಂಡ್ 3 ಒಳಗೆ 1,20,000 ನೋಡಿ. ಅಂದ್ರೆ ಈ ರೀತಿ ಏನಿದೆ ಅಂತಂದ್ರೆ ನಿಮ್ಗೆ ಫಿಕ್ಸ್ ಸೇಫೆಸ್ಟ್ ಇವು. ಸೊ ನೀವು ಏನ್ ಮಾಡ್ಕೋಬಹುದು ಇವನ್ನೆಲ್ಲ ಅಂತಂದ್ರೆ ಕಾಲೇಜ್ ನ ಪ್ರಿಯಾರಿಟಿ ಒಳಗಡೆ ಕೆಳಗಡೆ ಕೊಡಬಹುದು. ಸೊ ಯಾವ್ದು ಕೂಡ ಸಿಗದೆ ಹೋದಾಗ ಇವು ಅಂತ ಸಿಗ್ತೇವೆ ಅಂತ ಅರ್ಥ. ಓಕೆ, ಕಾಲೇಜ್ ಲಿಸ್ಟ್ ರೆಡಿ ಮಾಡ್ಕೊಳ್ಳೋದು ಯಾವ ರೀತಿ ಅಂತ ಸಿಂಪಲ್ ಆಗಿ ವೇದಲ್ಲಿ ಹೇಳ್ತಾ ಇದೀನಿ. ಸೊ ಯಾಕೆ ಇದನ್ನ ಪ್ರಿಪರೇಷನ್ ಮಾಡ್ತಾ ಇದೀನಿ, ನೀವು ಕೂತ್ ಬಿಟ್ಟು ಮಾಡ್ಲಿಕ್ಕೆ ಹೋಗ್ರಿ. ಒಂದು ಡೇ ಮುಗಿದ್ರು ಕೂಡ, ಒಂದು ಡೇ ಕಂಪ್ಲೀಟ್ ಮುಗಿದ್ರು ಸಹಿತ ನಿಮ್ಗೆ ಕಾಲೇಜ್ ಲಿಸ್ಟ್ ರೆಡಿ ಆಗಲ್ಲ. ಅಂಡ್ ಅದ್ರಲ್ಲೂ ಕೂಡ ನಿಮ್ಮ ಕ್ಯಾಟಗರಿ ಬೇಕಾಗ್ತದ. ಅಂಡ್ ಕೋರ್ಸ್ ಕೂಡ ಡಿಫ್ರೆಂಟ್ ಆಗಿ ಹೋಗ್ತದೆ. ಒಂದಕ್ಕೆ ಕೂತ್ ಬಿಟ್ಟು ಮಾಡ್ಲಿಕ್ಕೆ ಹೋದ್ರೆ ಒಂದೊಂದು ವಾರ ಆಗುತ್ತೆ. ಸೊ ನೋಡಿ ನಿಮ್ಗೆ ಎಷ್ಟು ಬೇಕಾದ್ರೂ ಮಾಡ್ಕೋಬಹುದು. ನಾವು ಸ್ವಲ್ಪ ಅಮೌಂಟ್ ಹೋಗುತ್ತೆ, ಯಾಕಂದ್ರೆ ನಿಮ್ ಟೈಮ್ ಸೇವ್ ಆಗಬೇಕು ಅಂತಂದ್ರೆ ಹಣ ಹೋಗುತ್ತೆ. ಸೊ ಏನು ಕೂಡ ಮಾಡ್ಲಿಕ್ಕೆ ಬರಲ್ಲ. ನೀವು ಒಂದು ತಿಂಗಳು ಮುಂಚೆಕ್ಕೆ ಎಲ್ಲಾನು ಕೂಡ ರೆಡಿ ಮಾಡ್ಕೊಂಡು ಕೂತಿತ್ತಂದ್ರೆ ಆಗ್ತಿತ್ತು. ಬಟ್ ಇವಾಗ ಆಪ್ಷನಿಟಿ ಟೈಮ್ ಒಳಗೆ ಕೂತ್ಬಿಟ್ಟು ಅದು ಗಡಿಬಿಡಿಲಿ ಏನೇನೋ ಮಾಡ್ಕೊಂಡೋಗಿ ಹೋಗ್ಬಿಟ್ರೆ ಅದು ನಿಮ್ಗೆ ಗ್ಯಾರಂಟಿ ಕೊಡೋದಿಲ್ಲ. ಯಾಕಂದ್ರೆ ಇದೇನಾಗುತ್ತೆ ಫಿಕ್ಸ್ಡ್ 100% ಅಕ್ಯುರೇಟ್ ರ್ಯಾಂಕ್ ಇವೆಲ್ಲ. ಓಕೆ,
ಸೊ ಹಂಗಾಗಿ ಹೇಳ್ತಾ ಇದೀನಿ, ಸಾಧ್ಯ ಆಗಿತ್ತಪ್ಪ ಅಂದ್ರೆ ಈ ತರ ಹೋಗ್ಬಿಟ್ಟು ಪರ್ಚೇಸ್ ಮಾಡ್ರಿ, ನಿಮಗೆ ಒಂದು ಐಡಿಯಾ ಬರ್ತದೆ. ಪದೇ ಪದೇ ಈ ಒಂದು PDF ನ ಕಣ್ಣಾಡಿಸ್ಬಿಟ್ರೆ. ಓಕೆ, ಇನ್ನೊಂದು ಎಕ್ಸಾಂಪಲ್ ತೋರಿಸ್ತೀನಿ ನಿಮಗೆ. ಈ ಒಂದು ಕಾಲೇಜ್ ಕಾಣಿಸ್ತಿದೆ, RR ಇನ್ಸ್ಟಿಟ್ಯೂಟ್ ಟೆಕ್ನಾಲಜಿ ಅಂತ ಕಾಣಿಸ್ತದೆ, ಚೆಕ್ ಮಾಡೋವಾರ ನೋಡಿ. 1 ಲಕ್ಷ 2023 ರೌಂಡ್ ಒನ್ ಅಲ್ಲಿ 1 ಲಕ್ಷಕ್ಕೆ. ಸೊ ಅದೇ ರೌಂಡ್ 3 ಒಳಗೆ 1,16,000. ಸೇಮ್ 2024ರಲ್ಲಿ 1,21,000. ಅದೇ ಸೇಮ್ 1,21,000 2026 ರೀಸೆಂಟ್ ಆಗಿ ಹೋದ ವರ್ಷದ ರೌಂಡ್ 3 ಒಳಗಡೆ. ಸೊ ಅಂದ್ರೆ ನಿಮ್ಗೆ ಸಿಗುತ್ತೆ 70,000 ಹಾಕಿದ್ರೆ. ಸೊ ಬೇಸ್ಡ್ ನೀವು ರ್ಯಾಂಕ್ ಮೇಲೆ. ಅದೇ ರೀತಿ ಫಾರ್ ಎಕ್ಸಾಂಪಲ್ ಬೇರೆ ಬೇರೆ ಹುಡುಗರು ಕೂಡ ಇರ್ತಾರ ನೋಡಿ, 2 ಲಕ್ಷದವರು ಕೂಡ ಇವೆಲ್ಲ ಸೇಫೆಸ್ಟ್ ಇವು. ಸೊ ನಿಮ್ಮದು ಕೂಡ ಕ್ಯಾಟಗರಿ ಬ್ರಾಂಚ್ ಎಲ್ಲ ಕೂಡ ಹಾಕ್ಬಿಟ್ಟು ಡೌನ್ಲೋಡ್ ಮಾಡ್ಕೊಳ್ಳಿ. ಬೇರೆ ಬೇರೆ ಬ್ರಾಂಚ್ ಬೇಕಿತ್ತಂದ್ರೆ ಸೆಲೆಕ್ಟ್ ಮಾಡ್ಕೋರಿ. ಅಂಡ್ ಇನ್ನೊಂದು ಮೇನ್ ಥಿಂಗ್ಸ್ ಏನಂತಂದ್ರೆ, ಈ ವೆಬ್ಸೈಟ್ ಒಳಗಡೆ ನೀವು ಡೌನ್ಲೋಡ್ ಅಮೌಂಟ್ ಪೇ ಮಾಡಿದ್ ಮಾತ್ರ ಡೌನ್ಲೋಡ್ ಆಪ್ಷನ್ ಇಲ್ಲೇ ಇರ್ತದೆ. ಇನ್ ಕೇಸ್ ಫಾರ್ ಎಕ್ಸಾಂಪಲ್ ನೀವು ಕ್ಲಿಯರ್ ಕ್ಯಾಚ್ ಮಾಡಿದ್ರಿ ಅನ್ಕೋರಿ, ಇಲ್ಲಿ ಓಕೆ, ನಾನು ಇಲ್ಲಿ ಕ್ಲಿಯರ್ ಕ್ಯಾಚ್ ಅಂತ ಕಾಣಿಸುತ್ತೆ ನಿಮಗೆ ಎಲ್ಲಾನು ಕೂಡ. ಓಕೆ, ಡಾಟಾ ಏನಾದ್ರು ಕ್ಲಿಯರ್ ಕೊಟ್ರಿಯಪ್ಪ ಅಂತ ಅನ್ಕೋರಿ ನೀವೇನಾದ್ರು, ಮುಗೀತು, ಹೋಗ್ಬಿಡುತ್ತೆ. ಸೊ ಹಂಗಾಗಿ ಗೂಗಲ್ ಕ್ರೋಮ್ದು ಕ್ಲಿಯರ್ ಡಾಟಾ ಕೊಡಕ್ ಹೋಗ್ಬೇಡ್ರಿ, ಹಂಗೆ ಇಡಿ. ಅಂದ್ರೆ ಆಪ್ಷನ್ ಇಂಟರ್ವ್ಯೂವರೆಗೂ ಕ್ಲಿಯರ್ ಡಾಟಾ ಮಾಡಕ್ ಹೋಗ್ಬೇಡ್ರಿ. ನೀವು ಎಷ್ಟು ಸರ್ತಿ ಬೇಕಾದ್ರೂ ನೀವು vidyari.com ಈ ಒಂದು ವೆಬ್ಸೈಟ್ ಬಂದ್ಬಿಟ್ಟು, ಅಥವಾ vidyari.com ಸ್ಲಾಶ್ ಕೊಟ್ಬಿಟ್ಟು KCET ಕೊಡ್ತೀರಲ್ವಾ, ಈ ಒಂದು ವೆಬ್ಸೈಟ್ ಅಥವಾ ನಾ ಲಿಂಕ್ ಕೊಟ್ಟಿರ್ತೀರಲ್ವಾ, ಅದ್ರ ಥ್ರೂ ಆದ್ರೂ ಓಪನ್ ಮಾಡಬಹುದು. ಆ ಲಿಂಕ್ ನಿಮಗೆ KCET ಆಪ್ಷನ್ ಇಂಟರ್ವ್ಯೂ ಮುಗಿಯೋರ್ಗೂ ಕೂಡ ಅಂಡ್ ಫಸ್ಟ್ ರೌಂಡ್ ಸೆಕೆಂಡ್ ರೌಂಡ್ ಮುಗಿಯೋರು ಕೂಡ ಯಾವುದೇ ರೀತಿ ಡಾಟಾ ಕ್ಲಿಯರ್ ಆಗಲ್ಲ. ಇನ್ ಕೇಸ್ ನೀವಾಗಿ ಡಾಟಾ ಕ್ಲಿಯರ್ ಮಾಡಿದ್ರೆ ಹೋಗುತ್ತೆ. ಓಕೆ, ಎಷ್ಟು ಸರ್ತಿ ಬಂದ್ರು ಬೇಕಾದ್ರೆ ನೋಡ್ಕೊಂಡು ಡೌನ್ಲೋಡ್ ಆಪ್ಷನ್ ಇರುತ್ತೆ ನಿಮಗೆ. ಸೊ ಈಗ ಫಾರ್ ಎಕ್ಸಾಂಪಲ್ ಇಂಜಿನಿಯರಿಂಗ್ ಮುಗಿತು, ನಿನ್ನ ಫ್ರೆಂಡ್ ಕೂಡ ಯಾರಿಗಾದ್ರೂ ಬೇಕಿತ್ತು, ಅವನ ಹತ್ರ ಫೋನ್ ಪೇ ಇದಿಲ್ಲ, ಏನಿದ್ದಿಲ್ಲ, ಅವ್ನಿಗೆ ಯಾವ್ದೋ BS ನರ್ಸಿಂಗ್ ಬೇಕಿತ್ತಂದ್ರೆ ಹೊಸದಾಗಿ ಹೋಗಿ ಮತ್ತೆ BS ನರ್ಸಿಂಗ್ ಕ್ಲಿಕ್ ಮಾಡ್ಕೋರಿ, ಏನ್ ಮಾಡ್ಕೋ ಪರ್ಚೇಸ್ ಮಾಡ್ಕೋರಿ, ಅದು ಕೂಡ ಡೌನ್ಲೋಡ್ ಆಪ್ಷನ್ ಇಲ್ಲೇ ಬರ್ತದೆ. ಅಂದ್ರೆ ಡೌನ್ಲೋಡ್ ಆಪ್ಷನ್ ಇಲ್ಲೇ ಕೊಡ್ತಾ ಇದಾರೆ. ಓಕೆ, ಇದೊಂದು ಖುಷಿ ವಿಚಾರ ಆಯ್ತಾ. ಅಂಡ್ ನೆಕ್ಸ್ಟ್ ದಿನಗಳಲ್ಲಿ ಏನಂತಂದ್ರೆ ಇನ್ನೂ ಕೂಡ ಇಂಟ್ರೊಡ್ಯೂಸ್ ಮಾಡ್ತಿದಾರೆ. ಏನಂತಂದ್ರೆ ನಿಮ್ ನಿಯರ್ ಫಾರ್ ಎಕ್ಸಾಂಪಲ್ ಡಿಸ್ಟಿಕ್ ವೈಸ್ ನಿಯರ್ ಬೇಕಾಗಿರ್ತದೆ ಕೆಲವೊಂದಿಷ್ಟು ಹುಡುಗರಿಗೆ, ಅಂತದ್ದು ಕೂಡ ನೋಡೋಣಂತೆ. ಇನ್ನೊಂದ್ 2 ದಿನದಲ್ಲಿ ಮಾಡಕ್ ಹೇಳ್ತೀವಿ, ಮಾಡಕ್ ಟ್ರೈ ಆದ್ರೆ ಅದು ಕೂಡ ಮಾಡೋಣಂತೆ. ಅಂದ್ರೆ ಡಿಸ್ಟಿಕ್ ವೈಸ್ ಫಾರ್ ಎಕ್ಸಾಂಪಲ್ ಈ ಒಂದು ಡಿಸ್ಟಿಕ್ ಅಲ್ಲಿ ಅಷ್ಟೇ ನಿಮ್ಮ ಒಂದು ಕಾಲೇಜಸ್ ಯಾವೆಲ್ಲ ಇದಾವೆ, ಸೊ ಎಲ್ಲಾನು ಕೂಡ ಲಿಸ್ಟ್ ಬಂದ್ಬಿಡ್ಬೇಕು. ನಿಯರ್ ಇರ್ತಕ್ಕಂಥ ಡಿಸ್ಟಿಕ್ ಸೆಲೆಕ್ಟ್ ಮಾಡ್ಕೊಂಡು ಕೂಡ ಏನ್ ಮಾಡಬಹುದು, ಕಾಲೇಜ್ನ ರೆಡಿ ಮಾಡ್ಕೋಬಹುದು. ಆ ರೀತಿನೂ ಕೂಡ ಮಾಡಬಹುದು. ಸದ್ಯಕ್ಕೆ ಇದಿಷ್ಟು ನೋಡ್ರಪ್ಪ, ರೆಡಿ ಮಾಡ್ಕೊಳ್ಳಿ. ಯಾಕಂದ್ರೆ ಆಪ್ಷನ್ ಸ್ಟಾರ್ಟ್ ಆಯ್ತು, ಕಾಲೇಜ್ ಲಿಸ್ಟ್ ರೆಡಿ ಇರಲಿ. ಬಾಯ್.